ರಾಜಾ ಸೀಟ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಮಡಿಕೇರಿಗೆ ಬಂದಿರೋ ಮೇನ್ ಕೆಲಸ ಮುಗಿದೋಗುತ್ತೆ. ಎಂಟೈರ್ ರೂಮಲ್ಲಿ ನಾನು ಒಬ್ಬನೇ ಇದ್ದೀನಿ. ಫುಲ್ ಜಾಲಿ ಜಾಲಿ, ಎಲ್ಲ ಜಾಲಿ. ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಒಳ್ಳೆ ಮಜಾ ಮಾಡ್ಬೋದು, ಯಾಕಂದರೆ ಕಮ್ಮಿ ದುಡ್ಡಲ್ಲ. ಫುಲ್ ಹಂಗೆ ಮಂಜು ಆವರಿಸ್ಕೊಬಿಟ್ಟಿದೆ. ವ್ಯೂ ನೋಡಿ, ಲೆಫ್ಟ್ ಸೈಡಲ್ಲಿ ಚಿಂದಿ ಆಗೈತೆ ವ್ಯೂ ಪಾಯಿಂಟ್. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಬೆಳಗ್ಗೆ 5-5:30 ಎದ್ಬಿಟ್ಟು ಫುಲ್ಲು ಸಿಟಿ ರೌಂಡ್ಸ್ ಎಲ್ಲ ಹಾಕಿ ಬಂದರೆ ಟೈಮ್ ನೋಡ್ತೀನಿ ಇನ್ನು 8:30 ಅಷ್ಟಲ್ಲಿ ನಾನು ತಿಂಡಿ ಮುಗಿಸಿ ಒಂದೆರಡು ಪ್ಲೇಸ್ ಕವರ್ ಮಾಡಿ ಆರಾಮಾಗಿ ಒಂದು ಕಡೆ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಂಡು ಕಾಫಿ ಕುಡ್ದು ಇಷ್ಟೆಲ್ಲ ಮಾಡಿದ್ರೂ ಇನ್ನು 8-8:30 ಆಗಿತ್ತು. ರಾಜಾ ಸೀಟ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಅದು 9:30 ಓಪನ್ನು. ಸೀದಾ ಬಂದ್ಬಿಟ್ಟು ರೂಮಲ್ಲಿ ಯಾವ್ದಾದ್ರು ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ಮೂವಿ ನೋಡ್ಕೊಂಡು ಕೂತಿದ್ದೆ. ಲಾಗಿನ್ 10 o'clock ಇದೆ. ಸೊ ಅಷ್ಟೊತ್ತಿಗೆ ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿ ಫಿಲಾಟಲಿ ಸೀಲ್ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ರೆ ಮಡಿಕೇರಿಗೆ ಬಂದಿರೋ ಮೇನ್ ಕೆಲಸ ಮುಗಿದೋಗುತ್ತೆ. ಫಸ್ಟ್ ಟೈಮ್ ಫಿಲಾಟಲಿ ಸೀಲ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಪ್ರಜಾ ಅವ್ರು ನನ್ನ ಜೊತೆ ಇಲ್ಲ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಹೇಗಾಗಿದೆ ನೋಡಿ ಸಿಚುವೇಶನ್. ಪ್ರಜಾ ಬಾಯ್ ಈಸ್ ಬಿಸಿ ಬಾಯ್. ಸ್ಟ್ಯಾಂಪ್ಸಲ್ಲಿ ಆಲ್ರೆಡಿ ಯಾಕೆ ಇಟ್ಟಿದ್ದೀನಿ, ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲೊಂದು ಕೆಲವೊಂದು ಸ್ಟ್ಯಾಂಪ್ಸ್ ಇದ್ದರೆ ಕಲೆಕ್ಟ್ ಮಾಡ್ಕೋಬೇಕು. ಇರೋ ಡೌಟು, ಬಟ್ ಇದ್ದರೆ ಒಳ್ಳೆಯದು. ಕೇಳ್ತೀನಿ ಅವ್ರಿಗೆ, ಅದಕ್ಕೆ ಕ್ಯಾಶ್ ತಂದಿದ್ದೀನಿ. ನಂಗೆ ಸ್ವಲ್ಪ ಫಿಲಾಟಲಿ ಸ್ಟ್ಯಾಂಪ್ಸ್ ಬೇಕಿತ್ತು. ಗೋಸ್ಟ್ ಆಫ್ಸಲ್ಲಿ ನಾನು ಬಂದಾಗ ನನ್ನ ಜೊತೆ ರೂಮಲ್ಲಿ ಇನ್ನೂ 3 ಜನ ಇದ್ದರು. 3 ಜನ ಅವ್ರ ಫ್ರೆಂಡ್ಸ್ ಬೈಕ್ ರೈಡಲ್ಲಿ ಬಂದಿದ್ರಂತೆ. 3 ಜನನೂ ಬೆಳಗ್ಗೆ ಹೊಂಟೋಗಿದ್ದಾರೆ 5-5:30 ಎಂಟೈರ್ ರೂಮಲ್ಲಿ ನಾನು ಒಬ್ಬನೇ ಇದ್ದೀನಿ. ಫುಲ್ ಜಾಲಿ ಜಾಲಿ, ಎಲ್ಲ ಜಾಲಿ. ಇಲ್ಲೊಂದು ಚರ್ಚ್ ಇದೆ. ಹಿಂಗೆ ಕೆಳಗಡೆ ಹೋದರೆ ವಿರಾಜಪೇಟೆ, ಸ್ಟ್ರೈಟ್ ಮಡಿಕೇರಿ ಬಸ್ ಸ್ಟ್ಯಾಂಡ್ ಬರುತ್ತೆ. ಲೆಫ್ಟ್ ಹೋದರೆ ಮಂಗಳೂರಾ ಮೋಸ್ಟ್ಲಿ ಇರ್ಬೋದು ಅನ್ಕೋತೀನಿ. ಎಲ್ಲೆಲ್ಲಿ ಹೋಗ್ತಾರೆ ಗುರು. ಟೌನ್ ಹಾಲ್ ಇದು. ಪೋಸ್ಟ್ ಆಫೀಸಲ್ಲಿ ನೈಟೆಲ್ಲ ಫುಲ್ ಚಳಿ ಇತ್ತು, ಬೆಳಗ್ಗೆನೂ ಒಳ್ಳೆ ಮಂಜು. ಇವಾಗ ವೆದರ್ ಹೇಗಿರುತ್ತೋ ಗೊತ್ತಿಲ್ಲ. ಕೂರ್ಗ್ ಕ್ಲಬ್ ಈ ಟ್ರಿಪ್ ಮಾಡಿದ ಮೇನ್ ಇಂಟೆನ್ಷನ್ನೇ ನನಗೇನು ಅಂದರೆ, ಈ ಗಾಡೀಲಿ ಹೋಗ್ಬೇಕಾದ್ರೆ ನನಗೆ ಏನೇನು ನೆಸೆಸಿಟಿ ಇದೆ, ಏನೇನು ನೆಸೆಸಿಟಿ ಇಲ್ಲ. ಸೊ ಇವಾಗ ಬರ್ಬೇಕಾದ್ರೆ ಓವರ್ ಪ್ಯಾಕ್ ಮಾಡ್ಕೊಂಡೇ ಬಂದಿದ್ದೀನಿ. ಇವಾಗ ನಂಗೆ ಐಡಿಯಾ ಬರುತ್ತೆ. ಅಲ್ಲೇ ಬಂತು ನೋಡಿ, ಲೆಫ್ಟ್ ಇದೇ ಪೋಸ್ಟ್ ಆಫೀಸ್. ನೆನ್ನೆ ಇಲ್ಲೇ ಗೋಸ್ಟ್ ಆಫೀಸಲ್ಲಿದ್ದು 3 ದಿನದಿಂದ ಇಲ್ಲೇ ವರ್ಕ್ ಫ್ರಮ್ ಮಾಡ್ಕೊಂಡಿದ್ದು. ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಚೆನ್ನಾಗಿತ್ತು ಹಾಸ್ಪಿಟಾಲಿಟಿ ಆ್ಯಂಡ್ ಪ್ರೈಸ್ಗೆ ವರ್ತು. ವೀಕೆಂಡ್ಸ್ ಹೇಗಿದೆಯೋ ಗೊತ್ತಿಲ್ಲ, ವೀಕ್ ಡೇಸ್ಗೆ ನನಗೆ ವರ್ತ್ ಬೀಳ್ತು. ಯಾಕಂದರೆ ನಾನು ಪೇ ಮಾಡಿದ್ದು ಪರ್ ಡೇ 350 rupees. ಓವರ್ ಆಲ್ ಸ್ಟೇ ವಾಸ್ ಫೈನ್. ಸೊ ವೈಫೈ ಸ್ಟೇಬಲ್ ಆಗಿತ್ತು. ಸೊ 10 Mbps ಸಮಥಿಂಗ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರೋಲ್ಲ. ಬಟ್ ದಟ್ ಈಸ್ ಗುಡ್ ಎನಫ್ ಫಾರ್ ವರ್ಕ್ ಫ್ರಮ್ ಹೋಮ್. ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಒಳ್ಳೆ ಮಜಾ ಮಾಡ್ಬೋದು, ಯಾಕಂದರೆ ಕಮ್ಮಿ ದುಡ್ಡಲ್ಲ. ಸೊ ನಿಮಗೆ ಇಂಡೋರ್ ಗೇಮ್ಸ್ ಇರುತ್ತೆ, ಫೂಸ್ಬಾಲ್ ಇದೆ, ಸ್ನೂಕರ್ ಇದೆ. ಲಗೇಜ್ ಇವತ್ತು ಸ್ವಲ್ಪ ಐಡಿಯಾ ಬಂದ್ಬಿಟ್ಟು ನೀಟಾಗಿ ಕಟ್ಟಿದ್ದೀನಿ. ಹಿಂದೆಗಡೆ ಟ್ಯಾಂಕ್ ಬ್ಯಾಗ್ನೂ ಹಿಂದೆಗಡೆ ಹಾಕಿದ್ದೀನಿ. ಟ್ಯಾಂಕ್ ಬ್ಯಾಗ್ ಇಲ್ಲಿ ಹಾಕ್ಬೋದು, ಬಟ್ ವೆಯ್ಟ್ ಕಮ್ಮಿ ಇರಬೇಕು. ಇದಕ್ಕೆ ಏನಾದ್ರು ಒಂದು ಜುಗಾಡ್ ಮಾಡಲೇಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ಟಾಪ್ ವೇರಿಯಂಟ್ ತೊಗೊಂಡಿದ್ರೆ ಇಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಕ್ಕಿರೋದು ತುಂಬ ಯೂಸ್ ಆಗಿರೋದು. ಇವಾಗ ಇದಕ್ಕೋಸ್ಕರ ಅಂತ ಒಂದು ಡಿಸ್ಪ್ಲೇ ಹಾಕ್ಸ್ಬೇಕಲ್ಲಪ್ಪ. ಏನು ಮಾಡ್ತೀರಾ, ಟಿ ವಿ ಶೋರೂಮ್ ಅವರು ಕೊಡಲ್ವಲ್ಲ ಡೆಲಿವರಿ. ನಾವು ಕೇಳಿದ ಟೈಮ್ಗೆ 3 months ವೆಯ್ಟ್ ಮಾಡಿದ್ದೀನಿ, ಆದ್ರೂ ನನಗೆ ಬೇಸ್ ವೇರಿಯಂಟೇ ಸಿಕ್ಕಿದ್ದು. ಬೆಟರ್ ಟು ಕೀಪ್ ಮೊಬೈಲ್ ಆ್ಯಸ್ ಎ ಡಿಸ್ಪ್ಲೇ. ಫೋನ್ ಬಂದರೆ ಕನೆಕ್ಟ್ ಆಗೋಕ್ಕೆ ಸರಿ ಹೋಗುತ್ತೆ, ಯಾವ್ದಾರ ಮೆಸೇಜ್ ರೆಸ್ಪಾನ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಅದೇ ಅಲ್ವೇ ಜೀವನ. ನಂದು ರುಕ್ಸ್ಯಾಕ್ ನಾನು ಲಗೇಜ್ ಯೂಸ್ ಮಾಡೋದು, ನಾರ್ಮಲ್ ಟೈಲ್ ಬ್ಯಾಗ್ ಯೂಸ್ ಮಾಡ್ತಾ ಇಲ್ಲ. ಟೈಲ್ ಬ್ಯಾಗ್ ಮತ್ತೆ ಒಂದು 6-7 ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿರೋದು ತೊಗೋಬೇಕು ಅಂದರೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ಸೊ ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ರು ಸಾಕಿತ್ತು. 10 ವರ್ಷ ಆಯಿತು ಆ ಗಿಫ್ಟ್ ತೊಗೊಂಡು ನಾನು. ಪ್ರಜಾ ಅವ್ರು ಓಡಿಸೋದು ನೋಡ್ಬೇಕು ನೀವು ಹೈವೇಲಿ, ನೆಕ್ಸ್ಟ್ ಲೆವೆಲಲ್ಲಿ ಓಡಿಸ್ತಾರೆ ಅವರು. ಅವ್ರೊಂಥರ ಹೈವೇ ಕಿಂಗ್, ಕಾಡಿನ ರಾಜ ಹೆಂಗೆ ಇರ್ತಾರೆ ಅದೇ ಥರ ಅವರು ಹೈವೇಗೆ ರಾಜ ಅವರು. ವ್ಯೂ ನೋಡಿ ಲೆಫ್ಟ್ ಸೈಡಲ್ಲಿ ಚಿಂದಿ ಆಗೈತೆ ವ್ಯೂ ಪಾಯಿಂಟು, ಸನ್ರೈಸ್ ವ್ಯೂ ಪಾಯಿಂಟ್. ಹಿಂಗಿದ್ರೆ 40 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಆದ್ರೂ ಆರಾಮಾಗಿ ಹೋಗ್ಬೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದೇ ರೋಡ್ ನಿಮಗೆ ಮಂಗ್ಳೂರ್ಗೂ ಸಹ ಹೋಗುತ್ತೆ. ಮಡಿಕೇರಿಯಿಂದ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಇದೇ ರೋಡ್ ಇರೋದು. ಒಳ್ಳೆ ಮಜಾ ಕೊಡುತ್ತೆ ಗುರು ಇವು ರೋಡು. ಕಡೆ ನೋಡಿ ದೂರದಲ್ಲಿ ಏನೂ ಕಾಣಿಸ್ತಾನೇ ಇಲ್ಲ. ಗಾಡಿ ಫುಲ್ಲು ಬರ್ನ್ ಆಗ್ಬಿಡೈತೆ. ಮಂಗ್ಳೂರ್ಗೆ ಹೋಗ್ಬೇಕು ಅಂದರೆ ಸ್ಟ್ರೈಟ್ ಹೋಗಬೇಕು. ನಮ್ಮದು ಲೆಫ್ಟ್ ಸೈಡು ತಲಕಾವೇರಿ ಬರ್ತ್ ಪ್ಲೇಸ್. 32 ಕಿಲೋಮೀಟರ್ ಸ್ಟ್ರೈಟ್ ರೋಡ್. ಈ ಸೂರ್ಯನ ಕಿರಣ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ ಗಿಡಗಳ ಮಧ್ಯದಿಂದ, ಮರಗಳ ಮಧ್ಯದಿಂದ. ತಲಕಾವೇರಿ ಬರೋ ಪ್ಲ್ಯಾನು ಸಡನ್ನಾಗಿ ಆಗಿದ್ದು. ಆಮೇಲೆ ಇನ್ನೊಂದೇನು ಅಂದರೆ ವಿಷ್ಣುವರ್ಧನ್ ಅಭಿಮಾನಿಗಳು ಗೊತ್ತಿರುತ್ತೆ ತಲಕಾವೇರಿಗೆ ಯಾಕೆ ಒಂದ್ಸಲ ಹೋಗಿ ಬರಬೇಕು ಅಂದ್ಬಿಟ್ಟು. ಫೇಮಸ್ ಹಾಡಿದೆಯಲ್ಲಪ್ಪ, ಕನ್ನಡ ನಾಡಿನ ಜೀವನದಿ ಈ ಕಾವೇರಿ. ಆಮೇಲೆ ಪ್ರತಿ ವರ್ಷ ನೀರು ಉದ್ಭವ ಆಗೋದನ್ನ ಪೂಜೆ ಮಾಡ್ತಾರೆ. ಆ ಟೈಮಲ್ಲಿ ಬಿಂದಿಗೆ ಕೊಡ ಹಿಡ್ಕೊಂಡು ಜಗಳ ಮಾಡ್ತಾರೆ. ದೇವರು ಜನ ನಮಗೆ ಅಂದ್ಕೊಂಡು ಅಷ್ಟು ಬಿಂದಿಗೆಗಳು ತಂದಿರ್ತಾರೆ ನೀರು. ನದಿ ಮೂಲ, ಋಷಿ ಮೂಲ ಇವೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರೆ. ಕಾವೇರಿ ತಾಯಿ ಅವ್ರದ್ದು ಜಾಗ ನೋಡಿ, ಅದಕ್ಕೆ ಆದಂಥ ಒಂದು ದೇವಸ್ಥಾನ ಕಟ್ಟಿ ಇಟ್ಟಿದ್ದಾರೆ. ಒಳ್ಳೆ ಸ್ಪಾಟ್ ಅಲ್ಲ, ಅದಕ್ಕೆ ಹೇಳೋದು ಇವೆಲ್ಲ ನೋಡಬೇಕು. ಈ ಥರ ಅನ್ನೋಟಿಸ್ಡ್ ಲೊಕೇಶನ್ಸ್ಗಳಿಗೆ ಹೋಗಬೇಕು. ಇದು ತುಂಬ ಪುರಾತನ ಕಾಲದಲ್ಲಿ ಅಪ್ಪ ಅಮ್ಮ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈಗಿನ ಜನ್ರೇಷನ್ ಅವ್ರಿಗೆ ಅಷ್ಟಾಗಿ ಐಡಿಯಾ ಇರಲ್ಲ. ಏನಾದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ರೆ ನೋಡ್ಬಿಟ್ಟು ಅವ್ರು ಹೋದರು. ವೆದರ್ ನೋಡಿ ನೆಕ್ಸ್ಟ್ ಲೆವೆಲಲ್ಲಿದೆ. ಜೀಪೆಲ್ಲ ಇಲ್ಲಿ ಸರ್ವೇ ಸಾಮಾನ್ಯ, ಅದ್ರ ಬಗ್ಗೆ ಎಲ್ಲ ಕೌಂಟೇ ಮಾಡೋಂಗಿಲ್ಲ. ಅಲ್ಲಿ ಮಡಿಕೇರಿಯಿಂದ ದೂರದಲ್ಲಿ ಮೋಡ ಕಾಣಿಸ್ತಾ ಇತ್ತಲ್ಲ, ಆ ಮೋಡ ಪೂರ್ತಿ ಇಲ್ಲೇ ಇದೆ ನೋಡಿ. ಫುಲ್ ಹಂಗೆ ಮಂಜು ಆವರಿಸ್ಕೊ. ರೈಡರ್ಸ್ ಕಮ್ಯುನಿಟಿ ಇರೋದನ್ನೇ ರೈಡಿಂಗ್ ವಿಶೇಷತೆ ತಿಳಿಸ್ಕೊಡೋದಕ್ಕೆ. ಯಾಕೆ ಗ್ರೂಪಲ್ಲಿ ಅಷ್ಟೊಂದು ಜನ ಬೈಕ್ ರೈಡಿಂಗ್ ಹೋಗ್ತಾರೆ, ಯಾಕೆ 1 by 1 ಲೈನ್ ಬೈ ಲೈನೇ ಹೋಗ್ತಾರೆ, ಯಾಕೆ ಅವರು ಪ್ರತಿಯೊಂದು ಡಿಸಿಷನ್ ತೊಗೋಬೇಕಾದ್ರೆ ಅದನ್ನು ಗೆಸ್ಚರಲ್ಲಿ ತೋರಿಸ್ಬಿಟ್ಟು ಇದು ಮಾಡ್ತಾರೆ, ಅದಕ್ಕೆಲ್ಲ ರೀಸನ್ಸ್ ಇದೆ. ಜನರಿಗೂ ಸ್ವಲ್ಪ ಐಡಿಯಾ ಬರಲಿ ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸಡನ್ನಾಗಿ ಲೈನ್ ಯಾಕೆ ಚೇಂಜ್ ಮಾಡಬಾರ್ದು, ಪಿಟ್ ಸ್ಟಾಪ್ಸ್ ಹೆಂಗೆ ಕರಿಬೇಕು, ಆಮೇಲೆ ಹಿಂದೆಗಡೆ ಇರೋರಿಗೆ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಕೊಡಬೇಕು, ನನ್ನ ಗಾಡಿ ಹಾಳಾಗಿದೆ, ಈ ಥರ ತುಂಬ ಇರುತ್ತೆ ಗೆಸ್ಚರ್ಸು. ಅದೆಲ್ಲ ಅವರು ತೋರಿಸ್ತಾರೆ ನೀಟಾಗಿ. 1 by 1 ಲೈನಲ್ಲಿ ಹೋಗ್ತಾರೆ. ಭಾಗಮಂಡಲ ಕೂಡ ಇದೇ ರೋಡ್ ಬರುತ್ತೆ. ಯಾವುದೋ ಒಂದು ದೇವಸ್ಥಾನ ಇದೆ, ಅಡಿಕೆ ಮನೆ, ಆಲಿಮನೆ ಇದು ಬೆಲ್ಲದ್ದು ಅಡಿಕೆ ಮನೆ. ಅದರಲ್ಲಿ ಈಚೆ ಏನು ಮಾಡ್ತಾರೆ ಅಂದರೆ ಅಡಿಕೆಯನ್ನು ಒಣಗಿಸ್ತಾರೆ ನೀಟಾಗಿ. ಆ ಥರ ಅಣ್ಣ ಏನಣ್ಣ ರೋಡಲ್ಲೇ ಮಲ್ಕೊಬಿಟ್ಟಿದೆ. ಇದೊಂದು ಭಗವತಿ ದೇವಸ್ಥಾನ, ಇದೊಂದು ಕರಗುಂದ. ಈ ಪ್ಲೇಸ್ ಹೆಸರು ಕರಗುಂದ. ಚಿಕ್ಕದಾಗಿ ಇಲ್ಲಿ ನೋಡಿ ಮರದ ಥರ ಬಂದಿರೋದು, ಇದು ಕಾಫಿ ಬೀಜಗಳು. ಇವೆಲ್ಲ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲ ಕಾಫಿ. ಟೀ ಬಂದು ನಿಮಗೆ ಈ ಮೂವಿ ಸೈಡಲ್ಲಿ ಊಟಿ ಕಡೆ ಎಲ್ಲ ಕಾಣಿಸುತ್ತೆ ಗೊತ್ತಾ, ಕಣ್ಣನ್ ದೇವನ್, ಆ ಥರ ಗ್ರೀನ್ ಇರೋದು ಟೀ. ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದರೆ ಜಿಗಣೆ ಕಾಟ ಜಾಸ್ತಿ. ಸ್ವಲ್ಪ ಹೈ ರೈಸ್ ಶೂಸ್ ಹಾಕೋಬೇಕು ಆ ಟೈಮಲ್ಲಿ, ಇಲ್ಲಾಂದ್ರೆ ಏನಿಲ್ಲ ಜಿಗಣೆ ಹಿಂಗೆ ಹಿಂಡ್ಬಿಡ್ತದೆ ಹಂಗೆ. ನಾವು ಇಂಡಿಯನ್ಸೇ ಹಿಂಡ್ತೀವಿ ಅಂದರೆ ಅದು ನಮ್ಮನ್ನೇ ಹಿಂಡ್ಬಿಡ್ತದೆ. ಯಾರಾದರೂ ವ್ಲಾಗ್ಸ್ ನೋಡಿ ನಿಮಗೇನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಫೈನ್, ಇನ್ನೊಂದು 2-3 ವೀಡಿಯೋಗಳು ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಬೇಕು ಅಂದರೆ ಲೈಕ್ ಸಹ ಮಾಡ್ಬೋದು. ಎಲ್ಲ ಫ್ರೀನೇ ಅಲ್ವಾ. ನಾವು ಗೊತ್ತಲ್ಲ ಇಂಡಿಯನ್ಸು, ಫ್ರೀ ಏನೇ ಸಿಕ್ಕಿದ್ರು ಹಿಂಡ್ಬಿಡ್ತೀವಿ. ನಾವು ಇಂಡಿಯನ್ಸ್ ಗೊತ್ತಲ್ವಾ, ಯಾವುದೇ ಪ್ಲೇಸ್ ಆಗಲಿ, ಯಾವುದೇ ಲೊಕೇಶನ್ ಆಗಲಿ, ಎಲ್ಲೇ ಊಟ ಕೊಡ್ತಾ ಇರಲಿ, ಅಥವಾ ಯಾವುದೋ ಚೆನ್ನಾಗಿರೋ ಹುಡುಗಿ ರೋಡಲ್ಲಿ ಕಾಣಿಸ್ಲಿ, ಅಥವಾ ಚೆನ್ನಾಗಿರೋ ಹುಡುಗ ರೋಡಲ್ಲಿ ಕಾಣಿಸ್ಲಿ ಹುಡುಗಿರಿಗೆ, ಆಮೇಲೆ ದೊಡ್ಡವ್ರು ಕಾಣಿಸ್ಲಿ, ಚಿಕ್ಕವ್ರು ಕಾಣಿಸ್ಲಿ, ದೇವ್ರು ಕಾಣಿಸ್ಲಿ, ದೆವ್ವ ಕಾಣಿಸ್ಲಿ, ಏನೇ ಇರಲಿ ಅದು ನಮ್ಗೆ ಫ್ರೀನಾ, ಅಷ್ಟು ಸಾಕು, ಹಿಂಡ್ಬಿಡ್ತೀವಿ ಹಂಗೆ. ಇಲ್ಲಿ ಲೋಕಲ್ ಟೌನ್ ಕಡೆ ಏನು ಮಾಡ್ತಾರೆ, ಜನರು ಕೂಲಿ ಕೆಲಸಕ್ಕೆ ಕಾಯ್ಕೊಂಡು ಕೂತಿರ್ತಾರೆ. ಸೊ ಯಾರಿಗಾರ ಅವ್ರ ತೋಟದಲ್ಲಿ ಏನಾರು ಅವತ್ತಿನ ದಿನಕ್ಕೊಂದು ಕೆಲಸ ಇದೆ, ಸೊ 1 ದಿನದ ಕೂಲಿ ಅಥವಾ 2 ದಿನದ ಕೂಲಿ ಈ ಥರ ಯಾರಿಗಾರ ಜನ ಬೇಕು ಅಂದರೆ ಅವರಲ್ಲಿ ಹೋಗಿ ಅಲ್ಲಿರೋರನ್ನ ಕೇಳ್ಕೊಂಡು ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಿಂಗೆ
ಭಾಗಮಂಡಲ 18, ತಲಕಾವೇರಿ 26 ಕಿಲೋಮೀಟ್ರ್ ಕನ್ಸ್ಟ್ರಕ್ಷನ್ ನಡೀತೈತೆ. ಓ ಇದು ಮಾಡೋದು ಬಾವಿಕಲ್ಗಳು. ವಾವ್, ವಾಟ್ ಎ ವ್ಯೂ, ವಾಟ್ ಎ ವಿಷನ್. ವಾಟ್ ಅ ವಿಷನ್. ದೇವರು ಸಾಮಾನ್ಯದವನಲ್ಲ ಗುರು. ಒಂದೊಂದು ಊರಿಗೂ ಒಂದೊಂದು ವಿಶೇಷತೆ ಇರುತ್ತೆ. ಇದೇ ಕಾರಣ. ವೆದರು ಸವಿ ನೆನಪು ಹಾಡಲ್ಲಿ ಸುದೀಪ್ ನೋಡ್ಕೊಂಡು ಹೋಗ್ತಾರಲ್ಲ, ಆ ರೋಡ್ ಥರ ಕಾಣಿಸ್ತಾ ಇತ್ತು ನನಗಿದು. ಇಲ್ಲೊಬ್ರು RCB ಫ್ಯಾನ್ ಬರ್ತಿದ್ದಾರೆ. ಊರಲ್ಲಿ ಗಲ್ಲಿಲ್ಲ ಅವರಲ್ಲ ಗುರು. RCB ಫ್ಯಾನ್ಸು ಜರ್ಸಿ ಹಾಕೊಂಡೇ ಓಡಾಡ್ತಾರೆ ಯಾವಾಗ ನೋಡಿದ್ರು. ಜೈ ಮಂಡ್ಯ ಅಂತ ಎಷ್ಟೇ ಊರ್ ತುಂಬಾ ಹಬ್ಕೊಬಿಡ್ತು. ಹುಷಾರು. ನಾಗರಹಳ್ಳಿ ಹೋಗ್ಬಿಟ್ಟು ಸೀಲ್ ಕಲೆಕ್ಟ್ ಮಾಡೋಣ ಅಂದರೆ ನಾಗರಹಳ್ಳಿಲಿ ಸೀಲು ಪ್ರಿಪೇರ್ ಆಗಿಲ್ವಂತೆ. ಆ ಸೀಲ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ರಿಪೇರಿ ಕಳಿಸಿ 6 ತಿಂಗಳಾಯ್ತಂತೆ, ಇನ್ನು ಅಪ್ಡೇಟೇ ಬಂದಿಲ್ವಂತೆ. ಇಲ್ಲಿ ಸ್ಕೂಲ್ ಮಕ್ಕಳು ಒಂಥರ ಅದೃಷ್ಟ ಅಂದರು ಬಿಡವ. ಮಳೆಗಾಲದಲ್ಲಿ ಮಾನ್ಸೂನ್ ರಜಾ ಅಂತ ಎಕ್ಸ್ಟ್ರಾ ಬೇರೆ ಇವರಿಗೆ ಸ್ಪೆಷಲ್ಲು. ಮನೆ ಚೆನ್ನಾಗಿದೆ, ಹಳೆ ಮನೆ. ಮಳೆ ಬಿದ್ದಿ ಕಾಂಪೌಂಡು ಗೋಡೆಗಳು ಎಲ್ಲ ಪಾಚಿ ಕಟ್ಟೋಗ್ಬಿಡ್ತವೆ. ಅವು ನಮಗೆ ಗೊತ್ತಿರೋ ಪೊಲೀಸ್ ಜೀಪ್ ಇದೇನೆ. ಈ ಕಲರಲ್ಲೇ ಇರೋದು ಪೊಲೀಸ್ ಜೀಪ್. ಅವಾಗ ಇವಾಗ ಫೋಟೋಗ್ರಫಿ ಅಂದರೆ ಏನು? ಫೋಟೋಗ್ರಫಿ ಈಸ್ ಅಬೌಟ್ ಕ್ಯಾಪ್ಚರಿಂಗ್ ದ ಮೂಮೆಂಟ್. ಇಟ್ಸ್ ನಾಟ್ ಅಬೌಟ್ ಕ್ರಿಯೇಟಿಂಗ್ ದ ಮೂಮೆಂಟ್ ಆ್ಯಂಡ್ ದೆನ್ ಯು ಕ್ಯಾಪ್ಚರ್ ಇಟ್. ನೋಡಿ ಹಿಂಗೆ ಬಟರ್ಫ್ಲೈ ಹೋಯ್ತಾ, ಕ್ಯಾಪ್ಚರ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಕ್ಯಾಪ್ಚರ್. ಅದನ್ನು ಬಿಟ್ಬಿಟ್ಟು ನಾನು ಬಟರ್ಫ್ಲೈ ಥರ ಆಡ್ತೀನಿ, ನನ್ನನ್ನು ಕ್ಯಾಪ್ಚರ್ ಮಾಡು ಅನ್ನೋದಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಕಾವೇರಿ PU ಕಾಲೇಜ್ ಟೂರಿಂಗ್ ಮಾತ್ರ ನನಗೆ ನಿಜವಾಗ್ಲೂ ಸೈಕ್ ಅನ್ನಿಸ್ತೈತೆ ಗಾಡಿ ಇದು. ಬಟ್ ಭಯ ಏನು ಅಂದರೆ ಕ್ಲಚ್ ಕೇಬಲೋ ಬ್ರೇಕ್ ಕೇಬಲೋ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದ್ರದ್ದು ಸ್ಟಾಕೇ ಸಿಗಲ್ಲ ಎಲ್ಲೂ. ತಲಕಾವೇರಿ ಕ್ಷೇತ್ರಕ್ಕೆ ಸ್ವಾಗತ. ಏನು 8 ಕಿಲೋಮೀಟ್ರ್ ಈಚೆನೇ ಹಾಕ್ಬಿಟ್ಟವ್ರಲ್ಲ. ತ್ರಿವೇಣಿ ಸಂಗಮ ಅಲ್ಲಿ ನೋಡಿ, ಅಲ್ಲಿ ಟೆಂಪಲ್ ಕಾಣಿಸ್ತೈತೆ. ಇದೇ ತ್ರಿವೇಣಿ ಸಂಗಮ. 3 ಕೆರೆಗಳು ಒಟ್ಟಿಗೆಯಲ್ಲಿ ಮೀಟ್ ಆಗುತ್ತೆ. ಇಲ್ಲಿ ನೋಡಿ, ಆ ಕಡೆಯಿಂದ ಒಂದು ಕೆರೆ ಬರ್ತಿದೆ, ಈ ಕಡೆಯಿಂದ ಒಂದು ಕೆರೆ ಬರ್ತಿದೆ, ಈ ಸೈಡಿಂದ ಒಂದು ಕೆರೆ ಬರ್ತಿದೆ. ಇದು ತ್ರಿವೇಣಿ ಸಂಗಮ. ಅಲ್ಲೊಂದು ಟೆಂಪಲ್ ಇದೆ, ಬಗಮಡೇಶ್ವರ ಟೆಂಪಲ್. ಅದು ಬಗಮಡೇಶ್ವರ. ಇಲ್ಲಿ ನೋಡಿ ತ್ರಿವೇಣಿ ಸಂಗಮ. ಇದಿಲ್ಲ ಇರೋದು. ಇಲ್ಲೇ ರೈಟ್ ತೊಗೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಬಂದು ಅನ್ಕೋತೀನಿ. ಬಸ್ ಸ್ಟ್ಯಾಂಡ್ ಎಲ್ಲ ಕಾಣಿಸ್ತಾ ಇದೆ, ಪಾರ್ಕಿಂಗ್ ಕಾಣಿಸ್ತಾ ಇದೆ ನನಗೆ. ತಲಕಾವೇರಿಗೆ ಸ್ವಾಗತ. ಫೋಟೋ ತಗೋಬಿಡೋಣ. ಇಲ್ಲಿ ಎಂಟ್ರಿಲಿ 10 ರೂಪೀಸ್ ತೊಗೊಂಡ್ರು ಅಷ್ಟೇ. ಕ್ರೂ ಯಾವುದಪ್ಪ ಇದು ವ್ಯೂ ಲೆಫ್ಟ್ ಸೈಡಲ್ಲಿ. ಇವಾಗ ಆ್ಯಕ್ಚುಲಿ ನಾವು ಅಷ್ಟೆಲ್ಲ ದಾಟ್ಕೊಂಡೇ ಬಂದಿರೋದು. ಬಟ್ ಅಲ್ಲಿ ಕೆಳಗಡೆ ನಾವು ಓಡಿಸ್ಬೇಕಾದ್ರೆ ನಮಗೇನು ಅಂತ ಐಡಿಯಾ ಬರೋಲ್ಲ. ಇಲ್ಲಿ ಲೇಡೀಸ್ ನೋಡಿ ತಿಂಡಿ ತಿಂತವ್ರೆ. ಇವಾಗ ಬಸ್ಸು ಫ್ರೀ ಆಗಿರೋದ್ರಿಂದ ಅಥವಾ ಅವ್ರಿಗೆ ಹಿಂಗೆ ತಿರುಗಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಚಿಕ್ಕದಾಗಿ ಹಿಂಗೆ ಟ್ರಿಪ್ ಮಾಡ್ಕೊಂಡು ಅವರವರೇ ಸುತ್ತಾಡ್ತಾರೆ ನೋಡಿ. ಅವ್ರಿಗೆ ಕಂಡ್ರೆ ಭಾರಿ ರೆಸ್ಪೆಕ್ಟ್ ಬರುತ್ತೆ. ಇದು ನೋಡಿ ತಲಕಾವೇರಿ ಎಂಟ್ರೆನ್ಸ್. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ. ಥ್ಯಾಂಕ್ ಯು, ವಿಸಿಟ್ ಅಗೈನ್. ವಂದನೆಗಳು. ಥ್ಯಾಂಕ್ ಯು ಮಡಿಕೇರಿ. ಇಟ್ ವಾಸ್ ಎ ಪ್ಲೆಸೆಂಟ್ ಸ್ಟೇ.